ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 9ರಿಂದ 15ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ವಾರದ ಮೊದಲ 3 ದಿನಗಳು ಕೆಲಸದ ಹೊರೆ ಹೆಚ್ಚಾಗಿರಲಿವೆ. ಗುರುವಾರದ ನಂತರ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗ ಆರಂಭಿಸುತ್ತದೆ. ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗಲಿವೆ. ಉದ್ಯೋಗ ಹುಡುಕ್ತಾ ಇರೋರಿಗೆ ವಾರದ ಕೊನೆಯಲ್ಲಿ ಹೊಸ ಉದ್ಯೋಗದ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡೋರಿಗೆ ಲಾಭಾಂಶವು ಹೆಚ್ಚಾಗಲಿವೆ. ಹಣಕಾಸಿನ ಸ್ಥಿತಿ ಅತ್ಯಂತ ಬಲಗೊಳ್ಳಲಿದೆ. ದೀರ್ಘಕಾಲೀನ ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಿರೀಕ್ಷಿಸದ ಮೂಲಗಳಿಂದ ಹಠಾತ್ ಧನಲಾಭ. ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರಲಿವೆ. ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆ ಶೇರ್ ಮಾರ್ಕೆಟ್ನಲ್ಲಿ ಇರ್ಬೋದು, ಅಥವಾ ಚಿನ್ನದ ಮೇಲೆ ಇರ್ಬೋದು, ಅಥವಾ ಭೂಮಿ ಮೇಲೆ ಮಾಡಿದ್ದ ಹೂಡಿಕೆಗಳಿಂದ ಕೂಡ ಉತ್ತಮ ಲಾಭಾಂಶವು ಸಿಗಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಸೂಕ್ತ ಹಣಕಾಸಿನ ವ್ಯವಸ್ಥೆ ಆಗಲಿವೆ. ಹೊಸ ವಾಹನ ಅಥವಾ ಆಸ್ತಿ ಖರೀದಿಗೆ ಹಣ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ವಾರದ ಆರಂಭದಲ್ಲಿ ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕಾಗುತ್ತೆ. ಅತಿ ವೇಗ ಬೇಡ. ಆಗಸ್ಟ್ 12ರಂದು ಬುಧವಾರದಂದು ಸೂರ್ಯಗ್ರಹಣ ನಡೆಯಲಿದೆ. ಆಗಸ್ಟ್ 12ರ ನಂತರ ಗುರು ಅಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ಅದರಿಂದ ಕೌಟುಂಬಿಕ ವಾತಾವರಣವು ಸುಧಾರಿಸಲಿದ್ದು ಪರಸ್ಪರ ಬಾಂಧವ್ಯ ಗಟ್ಟಿಯಾಗಲಿವೆ. ಸಂಗಾತಿಯಿಂದ ಸಹಕಾರ ಸಿಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆ, ಮಾತುಕತೆ ಎಲ್ಲ ನಡೆಯುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳು ಸಫಲಗೊಳ್ಳಲಿವೆ. ಮಕ್ಕಳಿಂದ ಸಂತೋಷ. ತಂದೆ ತಾಯಿ ಮತ್ತು ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ. ತುಂಬ ಸಮಯದಿಂದ ಅವರಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಈ ವಾರ ಸ್ವಲ್ಪ ಸುಧಾರಣೆ ಕಾಣಬಹುದು. ಅವರ ಮಾರ್ಗದರ್ಶನದಿಂದ ನಿಮಗೆ ಲಾಭವಾಗಲಿವೆ. ಮತ್ತು ವಾರದ ಆರಂಭದಲ್ಲಿ ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ದರೂ ವೈದ್ಯರ ಸಲಹೆ ಪಡೆಯಿರಿ. ಆಗಸ್ಟ್ 12ರಂದು ಅಮಾವಾಸ್ಯೆ ದಿನ ಬುಧವಾರ ರಾತ್ರಿ 9 ಗಂಟೆ 4 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 28 ನಿಮಿಷದವರೆಗೂ ಸೂರ್ಯಗ್ರಹಣ. ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹಣ ನಡೆಯಲಿದೆ. ಆದರೆ ಭಾರತದಲ್ಲಿ ಗೋಚರಿಸುವುದಿಲ್ಲ. ಗ್ರಹಣಾಚರಣೆಯೂ ಇಲ್ಲ. ಆದರೆ ಕೆಲವೊಂದು ಮುನ್ನೆಚ್ಚರಿಕೆಗಳು ನೀವು ಪಾಲಿಸಬೇಕು. ಗ್ರಹಣದ ಅವಧಿಯಲ್ಲಿ ಕೋಪ, ಆತುರದ ನಿರ್ಧಾರಗಳಿಂದ ದೂರವಿರಿ. ಗ್ರಹಣದ ನಂತರ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಬಡ್ತಿಯ ಯೋಗ ಸೃಷ್ಟಿಯಾಗಲಿವೆ. ನಿಮ್ಮಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಒಲವು ಹೆಚ್ಚಾಗಲಿವೆ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆಗಿರಲಿದ್ದು ಹೊಸ ಆಲೋಚನೆಗಳು ಯಶಸ್ಸು ತರಲಿವೆ. ಮಾನಸಿಕ ಆತಂಕಗಳು ದೂರವಾಗಿ ಮನಸ್ಸಿಗೆ ನಿರಾಳತೆ ಸಿಗಲಿದೆ. ಗ್ರಹಣದ ನಂತರ ವಿದ್ಯಾರ್ಥಿಗಳಿಗೆ ಚಂಚಲತೆ ದೂರವಾಗಿ ಓದಿನಲ್ಲಿ ಗಮನ ಮತ್ತು ಏಕಾಗ್ರತೆ ಹೆಚ್ಚಾಗಲಿವೆ. ಆದರೆ ವಾರದ ಆರಂಭದಲ್ಲಿ 3 ದಿನ ಸಮಯವನ್ನು ನೀವು ವ್ಯರ್ಥ ಮಾಡದೆ ಓದಬೇಕಾಗುತ್ತೆ. ಗಮನವಿಟ್ಟು ಓದಬೇಕಾಗುತ್ತೆ. ಕೆಲಸದ ಒತ್ತಡದಿಂದ ಸ್ವಲ್ಪ ನಿಮಗೆ ಆಯಾಸ ಅನ್ನಿಸ್ಬೋದು. ಪ್ರತಿದಿನ ಯೋಗ ಧ್ಯಾನ ಮಾಡ್ಕೊಳ್ಳಿ. ಮತ್ತು ಗುರುವಾರದಂದು ಗುರು ದರ್ಶನ ಮಾಡಿ ಗುರು ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತು ಮನೆ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.